ಎಸ್ ನಾಯಕರುಗಳಿಗೆ ಏನೇ ಹೇಳಿದ್ರು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಿಲ್ತಾ ಇಲ್ಲ. ಡಿನ್ನರ್ ಮೀಟಿಂಗ್ ನ ಕಿಚ್ಚು ಎಷ್ಟಿದೆ ಅಂತಂದ್ರೆ ಇವತ್ತು ಸುರ್ಜೇವಾಲಾ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ಇದೆ. ಈ ಗೊಂದಲಗಳ ಮಧ್ಯೆ ಭಾರಿ ಮಹತ್ವ ಪಡಿತಾ ಇದೆ ಸಿಎಲ್ಪಿ ಮೀಟಿಂಗ್. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಮಧ್ಯಾಹ್ನ 3 ಗಂಟೆಗೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಇದೆ. ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಹಾಗಿದ್ರೆ ಎಲ್ಲಾ ಗೊಂದಲಗಳಿಗೂ ಕೂಡ ಸುರ್ಜೇವಾಲಾ ತೆರೆ ಎಳಿತಾರಾ? ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಸುರ್ಜೇವಾಲಾರಿಂದ ಸರಣಿ ಸಭೆ. 3 ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗ್ತಿರೋದು. ಪಕ್ಷ ಮತ್ತು ಸರ್ಕಾರದ ಜೊತೆಗಿನ ಸಭೆಗಳಲ್ಲಿ ಸುರ್ಜೇವಾಲಾ ಭಾಗಿಯಾಗ್ತಾ ಇದ್ದಾರೆ. ಈ ಕುರ್ಚಿ ಆಟಕ್ಕೆ ಇರೋ ಎಲ್ಲ ಗೊಂದಲಗಳಿಗೂ ಹಾಗಿದ್ರೆ ಸುರ್ಜೇವಾಲಾ ತೆರೆ ಎಳಿತಾರಾ? ಪಟ್ಟದ ಆಟ ಜೋರಾಗಿದ್ದು ಡಿನ್ನರ್ ಪೊಲಿಟಿಕ್ಸ್ ತಾರಕಕ್ಕೇರ್ತಾ ಇರೋ ಸಂದರ್ಭದಲ್ಲಿ ಸುರ್ಜೇವಾಲಾ ಆಗಮನ, ಸರಣಿ ಸಭೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಡಿನ್ನರ್ ಮೀಟಿಂಗ್ನ ಕಿಚ್ಚು ಜೋರಾಗಿದೆ. That instead of asking questions to a dismembered BJP, which is on a fratricidal path to finish each other, you are asking question to a united government, which is solidly executing a direct benefit transfer to every Kannadiga family with a cumulative total of 58,000 crore. The Karnataka Congress guarantees, which are the Karnataka Congress government guarantees. ಎಸ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ, ಸರಣಿ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ 2.5 ವರ್ಷ ಒಬ್ಬರು ಆಗ್ತಾರೆ, 2 ವರ್ಷ ಇನ್ನೊಬ್ಬರು ಆಗ್ತಾರೆ, ಈ ಚರ್ಚೆಗಳು ಆಗ್ತಾರೆ ಇತ್ತು. ಇದು ಕೊಂಚ ಕಡಿಮೆ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ. ಈಗ ಮತ್ತೆ ತಾರಕಕ್ಕೆ ಇರ್ತಾ ಇದೆ, ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದೆ. ಈಗ ಸುರ್ಜೇವಾಲಾ ಆಗಮನ ಈ ಎಲ್ಲ ಗೊಂದಲಕ್ಕೂ ತೆರೆ ಎಳೆಯುತ್ತಾ? ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಪ್ರತಿಮಾ, ಈಗ ತಾನೇ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಪಿಸಿಸಿಯಲ್ಲಿ ಪ್ರಾರಂಭ ಆಗುವಂತಹ ಸಭೆಯಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗ್ತಾರೆ. ಇವತ್ತು ಸಂಜೆ ನಡೆಯುವಂತಹ ಪದಾಧಿಕಾರಿಗಳ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಅದೇ ರೀತಿಯಲ್ಲಿ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಸಿಎಲ್ಪಿ ಮೀಟಿಂಗ್ನಲ್ಲೂ ಕೂಡ ಸುರ್ಜೇವಾಲಾ ಅವರು ಭಾಗಿಯಾಗ್ತಾರೆ. ಒಂದು ಪ್ರಮುಖವಾದಂತಹ ವಿಚಾರ, ಬೆಳಗಾವಿಯ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಿದ್ಧತೆಗಳನ್ನ ಮತ್ತು ಜನರನ್ನ ಸೇರಿಸೋ ಬಗ್ಗೆ, ಆ ಒಂದು ಸಮಾವೇಶವನ್ನ ಸಕ್ಸಸ್ ಮಾಡೋ ಬಗ್ಗೆ ಕೂಲಂಕುಷವಾದಂತಹ ಚರ್ಚೆಯನ್ನ ಸುರ್ಜೇವಾಲಾ ಅವರು ನಡೆಸ್ತಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂತಹ ಬಹುದೊಡ್ಡ ಜವಾಬ್ದಾರಿ ಇದೀಗ ಸುರ್ಜೇವಾಲಾ ಅವರ ಹೆಗಲ ಮೇಲಿದೆ. ಅಗತ್ಯ ಇದ್ದೋ ಇಲ್ಲದೆಯೋ ಒಂದಷ್ಟು ಮಂದಿ ಮಾತ್ರ ಪ್ರತ್ಯೇಕವಾದಂತಹ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಮುಂದಿನ ರಾಜಕೀಯ ತಂತ್ರಗಾರಿಕೆಗಳು ಆ ಸಭೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಆ ಎಲ್ಲ ಪಾಲಿಟಿಕ್ಸ್ಗೂ ಕೂಡ ಆಂತರಿಕವಾಗಿ ಶುರುವಾಗಿರುವಂತಹ ಒಂದು ರೀತಿಯಲ್ಲಿ ಬಣದ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಈ ವಿಚಾರಕ್ಕೆ ಬ್ರೇಕ್ ಹಾಕಬೇಕಂತ ಒಂದು ಅನಿವಾರ್ಯತೆ ಕೂಡ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಸೃಷ್ಟಿಯಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಸಂಜೆ ನಡೆಯಲಿರುವಂತಹ ಶಾಸಕಾಂಗ ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದೇ ಅಂಶವನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಒಂದು, ಬಿಜೆಪಿ ಮತ್ತು ಉಳಿದಂತಹ ವಿರೋಧ ಪಕ್ಷಗಳನ್ನ ಕೌಂಟರ್ ಮಾಡುವಂತದ್ದು ಒಂದು. ಇನ್ನೊಂದು, ಆಂತರಿಕವಾಗಿ ಶುರುವಾಗಿರುವಂತಹ ಕಲಹದ ಸ್ವರೂಪವನ್ನ ಪಡಿತಾ ಇರುವಂತಹ ಪ್ರತ್ಯೇಕವಾದಂತಹ ಸಭೆಗಳಿಗೆ ಬ್ರೇಕ್ ಹಾಕುವಂತಹ ಒಂದು ಇರಾದೆ ಕೂಡ ಹೈಕಮಾಂಡ್ಗಿದೆ. ಆ ಕಾರಣಕ್ಕೋಸ್ಕರ ಈಗಾಗಲೇ SC/ST ಶಾಸಕರು ಸಚಿವರ ಸಭೆಯನ್ನ ಸುರ್ಜೇವಾಲಾ ಅವರೇ ಮುಂದೂಡಿಸಿದ್ರು. ಆ ಮುಂದೂಡಿದ ಬಳಿಕ ಬೇರೆ ಬೇರೆ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿತ್ತು. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೆಲ ನಾಯಕರು ಎತ್ತುವಂತಹ ಪ್ರಯತ್ನಗಳನ್ನ ಮಾಡಿದ್ರು. ಸಮುದಾಯವಾರು ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾದಂತಹ ಬೆನ್ನಲ್ಲೇ ಅದಕ್ಕೆ ತಕ್ಷಣಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಇವತ್ತು ಸುರ್ಜೇವಾಲಾ ಅವರು ಒಂದಷ್ಟು ಸಂದೇಶವನ್ನ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಹಿರಿಯ ಸಚಿವರು ಮತ್ತು ಹಿರಿಯ ಶಾಸಕರು, ಅದೇ ರೀತಿಯಲ್ಲಿ ಕಿರಿಯ ಶಾಸಕರಿಗೆ ಯಾವ ರೀತಿ ಒಗ್ಗಟ್ಟಾಗಿ ಹೋಗಬೇಕು ಮತ್ತು ಈ ರೀತಿ ನಾಯಕತ್ವ ಬದಲಾವಣೆಯ ಕೂಗನ್ನ ಈ ಹಂತದಲ್ಲಿ ಎತ್ತುವಂತ ಅನಿವಾರ್ಯತೆ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿದೆ. ಈ ಕಾರಣಕ್ಕೋಸ್ಕರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬೆಂಗಳೂರು ಆಗಮನ ಅತ್ಯಂತ ಕುತೂಹಲವನ್ನ ಕೆರಳಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.